ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಹೆಗ್ಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಉದ್ದಿನಬೇಳೆ ಕಡಲೆಬೇಳೆಯಿಂದ ನೋಡಿ, ನಾನು ಇಲ್ಲಿ 2 ಕಪ್ ಆಗುವಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಕಡಲೆಬೇಳೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಆಮೇಲೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡು ನೀರು ಹಾಕಿ ನೆನೆಸಿಡಬೇಕು. ನಾನು ಸಂಜೆಗೆ ನೆನೆಸಿಟ್ಟಿದ್ದೀನಿ, ಬೆಳಗ್ಗೆ ಮಾಡೋಕ್ಕೆ. ಅದು ಈ ಥರ ಫುಲ್ ನೀರು ಹಾಕಿ ನೆನೆದ್ಬಿಡಿ. ಒಂದು 3ರಿಂದ 4 ಗಂಟೆ ನೆನೆದ್ರೂ ಚೆನ್ನಾಗಿ ನೆನೀತದೆ. ಅದು ನಾನು ಸಂಜೆಗೆ ನೆನೆಸಿಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ನೆನೆಸಿಟ್ಟಿದ್ನಲ್ಲ, ನೋಡಿ ಎಷ್ಟು ಚೆಂದ ನೆಂದಿದೆ ಹೇಳಿ. ಎಷ್ಟು ಚೆಂದ ಮಾಡಿ ವಾಶ್ ಮಾಡ್ಕೊಳ್ಳಿ. ಉದ್ದಿನಬೇಳೆ ಕಡಲೆಬೇಳೆ ನೋಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಅದು ನೆನೆಸಿಟ್ಟಿದ್ಮೇಲೆ ಅದನ್ನು ಹಾಕಿ ಸ್ವಲ್ಪ ಶುಂಠಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ದೀನಿ. ರಾಶಿ ನೀರು ಹಾಕಿದ್ರೆ ಸರಿಯಾಗೋದಿಲ್ಲ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ರಾಶಿ ನುಣ್ಣಗೆ ಬೇಡ, ತರಿಯಾಗಿರಬೇಕು. ಮತ್ತು ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಉಳಿದಿದ್ದೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ನೋಡಿ, ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕಿದ್ದೀನಿ ಮೇಲ್ಗಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆಲ್ಲ ಮಿಕ್ಸ್ ಆಗಬೇಕಲ್ಲ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ. ನಾನು ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಕಾದ್ಮೇಲೆ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಮತ್ತು ಹಾಗೆ ಹಾಕಿದ್ರೆಲ್ಲ ಹಸಿ ಇರ್ತದೆ, ಒಳಗೆಲ್ಲ ಬೆಂದಿರೋದಿಲ್ಲ. ಚೆನ್ನಾಗಿ ಎಣ್ಣೆ ಕಾದಾದ್ಮೇಲೆ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳಿ. ನೋಡಿ, ಕೈಲಿ ಈ ಥರ ಚಿಕ್ಕದಾಗಿ ಉಂಡೆ ಕಟ್ಕೊಂಡು ಎಣ್ಣೆಲಿ ಬಿಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಇಟ್ಟರೂ ಆಗ್ತದೆ. ನಾನು ಹಾಗೆ ಸಣ್ಣ ಉಂಡೆ ಮಾಡಿದ್ದೀನಿ. ನೋಡಿ, ಈ ಥರ ಮಾಡ್ಕೊಂಡು 2 ಕಡೆ ಸಣ್ಣ ಉರಿಲಿ ಬೇಯಿಸಿ, 2 ಸೈಡು ಬೇಯಿಸಿ. ಒಳಗೆ ಚೆನ್ನಾಗಿ ಬೇಯಬೇಕಲ್ಲ, ಅದು ಚೆನ್ನಾಗಿ ಬೇಯಿಸಿ. ನೋಡಿ ಯಾವ ಥರ ಗೋಲ್ಡನ್ ಕಲರ್ ಬರುತ್ತೆ ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ ಇದು. ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನೋಡಿ ಮೆತ್ತಗಿದೆ. ನೋಡಿ, ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ, ಮಾಡಿ. ಥ್ಯಾಂಕ್ ಯು.